ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ನಾನು ಹೇಳುವುದೇನೆಂದರೆ, ಒಂದು ಕತೆ ಆಯಿತು. ಇಲ್ಲಿ ನಾನು ನೋಡಿದ ಒಂದು ಕತೆ ನಿಮಗೆ ಹೇಳಬೇಕಂತ ಮನಸ್ಸು ಆಗ್ತಾಯಿದೆ. ಅದು ಏನಂತಂದರೆ, ಒಂದು ಫ್ಯಾಮ್ಲಿಯಲ್ಲಿ ಅತ್ತೆ ಮತ್ತು ಸೊಸೆ ಇವರಿಬ್ಬರ ಮಧ್ಯದಲ್ಲಿ ಬಾಂಧವ್ಯ ಅಂದರೆ ಸಂಬಂಧಗಳು ಹೇಗೆ ಇರುತ್ತವೆ. ಒಬ್ಬರ ಮನೆಯಲ್ಲಿ ಒಂಥರ, ಇನ್ನೊಬ್ಬರ ಮನೆಯಲ್ಲಿ ಒಂಥರ. ಒಂದು ಮನೆಯಲ್ಲಿ ಚೆನ್ನಾಗಿ ಇರುತ್ತದೆ, ಇನ್ನೊಬ್ಬರ ಮನೆಯಲ್ಲಿ ಕೆಟ್ಟದಾಗಿ ಇರುತ್ತದೆ. ಇನ್ನೊಬ್ಬರ ಮನೆಯಲ್ಲಿ ತುಂಬ ವೈವಾಹಿಕ ಅಂದರೆ ತುಂಬ ಪ್ರೀತಿಯಿಂದ ಮಾತಾಡೋದೇ ಆಗಲಿ, ಒಂದು ತಾಯಿ ಮಗಳು ಥರ ಇರ್ತಾರೆ. ಇನ್ನೊಂದು ಮನೆಯಲ್ಲಿ ದುಶ್ಮನ್ ಥರ ಇರ್ತಾರೆ. ಇದು ಯಾಕೆ ಈ ಥರ ಅಂತಂದರೆ, ಕಾರಣ ಅರ್ಥ ಮಾಡಿಕೊಳ್ಳೋ ಮನಸ್ಸು ಇಲ್ಲ ಅವ್ರ ಹತ್ರ. ಯಾಕೆ ಅಂತಂದರೆ, ಅತ್ತಿ ಎಷ್ಟು ತಪ್ಪಿರುತ್ತೋ, ಅತ್ತಿ ಹತ್ರ ಎಷ್ಟು ತಪ್ಪೇ ಇರುತ್ತೋ, ಸೊಸೆ ಹತ್ರ ಅಷ್ಟೇ ತಪ್ಪು ಇರುತ್ತೆ. ಅದು ಹೇಗೆ ಅಂತಂದರೆ, ಒಂದು ತಾಯಿ ಅನ್ಕೊಳ್ಳಿ. ಒಂದು ತಾಯಿ ತನ್ನ ಮಗಳಿಗೆ ತುಂಬ ಪ್ರೀತಿ ಮಾಡ್ತಾಳೆ ಅಲ್ವಾ. ಆ ಮಗಳಿಗೆ ಮದುವೆ ಮಾಡಿಕೊಟ್ಟು ಅವರಿಗೆ, ಆ ಮಗಳಿಗೆ ಒಂದು ಅತ್ತೆ ಇರ್ತಾಳೆ. ಆ ಅತ್ತೆ ಅವರು ಫ್ಯಾಮಿಲಿಯಲ್ಲಿ ಒಂದು ಟಾಪಿಕಲ್ಲಿ ಏನೋ ಜಗಳ ಬಂದಿದ ಮೇಲೆ ಅವರು ಇವಳ ಮಗಳಿಗೆ ಅವರ ಅತ್ತೆ ಏನಾದರೂ ಅಂದರೆ ಇವಳು ಸಪೋರ್ಟ್ ಮಾಡುತ್ತಾಳಾ ಇಲ್ವಾ, ಇವಳ ಮಗಳಿಗೆ ಸಪೋರ್ಟ್ ಮಾಡುತ್ತಾಳಾ ಇಲ್ವಾ ಅವರ ಅತ್ತೆ ಅಂದರೆ ಇವ್ರ ಸೊಸೆ ಕೂಡ ಅವ್ರು ಏನು ಮಾಡ್ತಾರೋ ಇವ್ರ ಅತ್ತೆ ಕೂಡ ಸೊಸೆಗೆ ಅದೇ ಥರ ಜಗಳ ಆಡ್ತಾ ಇರ್ತಾರೆ. ಯಾಕೆ ಆಡ್ತಾ ಇರ್ತಾರಂತಂದರೆ, ಇವಳ ಮಗಳಿಗೆ ಎಷ್ಟು ತುಂಬ ಪ್ರೀತಿ ಮಾಡಿದಳೋ ಇವಳ ಸೊಸೆ ಕೂಡ ಅಷ್ಟೇ ಪ್ರೀತಿ ಮಾಡಬೇಕು. ಯಾಕಂತಂದರೆ, ನೀವು ನೋಡಿರ್ಬೋದು, ಕೆಲವೊಂದು ಮನೆಯಲ್ಲಿ ತುಂಬ ನೋಡೋಕ್ಕೆ ಆಗಲಾರದಂಥ ಜಗಳ ನಡೀತಾ ಇರುತ್ತೆ. ಅಂದರೆ ತಾಯಿ ಅತ್ತಿ ಒಂದು ಕಡೆ ಇರ್ತಾರೆ, ಸೊಸೆಗೆ ಒಂದು ಕಡೆ ಮಾಡ್ತಾರೆ. ಅವರಿಬ್ಬರು ಮಾತಾಡಿದ್ರೆ ಇವಳಿಬ್ಬಳು ಒಂದು ಕಡೆ, ಅವರಿಬ್ಬರು ಒಂದು ಬೈತಾ ಇರ್ತಾರೆ, ಇವಳೊಬ್ಬಳು ಒಂದು ಕಡೆ. ಇವಳು ಏನು ಮಾಡ್ತಾಳೆ, ಅವನ ಗಂಡನಿಗೆ ಹೇಳ್ತಾಳೆ, ಮಧ್ಯದಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಅತ್ತಿ ಸೊಸೆ ಪ್ರಾಬ್ಲಮ್ ಇದ್ದಾಗ ಮಗಳು ಬರುತ್ತಾಳೆ. ಮಗಳು ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಬಟ್ ಆ ಜಗಳ ಇನ್ನೂ ಹೆಚ್ಚಿಗೆ ಮಾಡಬಾರದು. ಅವರಿಬ್ಬರು ಒಂದಾದಾಗ ಈ ಸೊಸೆಗೆ ತುಂಬ ನೋವಾಗುತ್ತೆ, ಕೋಪ ಬರುತ್ತೆ. ಅವಾಗ ಏನು ಮಾಡ್ತಾಳೆ, ಅವರಿಬ್ಬರಿಗೆ ಜಗಳ ಆಡಿ ಇವಳ ಅಮ್ಮನಿಗೆ ಹೇಳೋಕ್ಕೆ, ನೆಗೆಟಿವ್ ಆಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಇನ್ನೂ ದೊಡ್ಡ ಜಗಳ ಆಡುತ್ತೆ. ಗಂಡನಿಗೆ ಹೇಳ್ತಾಳೆ ಇವರ ಹೆಂಡತಿ. ಗಂಡನೂ ಸಿಟ್ಟಾಗುತ್ತಾನೆ. ಅವರ ಅತ್ತೆ, ಅವ್ರ ಮಗಳು, ಇವಳು ಏನಂತಾರೆ, ಈ ಗಂಡ ಹೆಂಡತಿ ಇವರಿಬ್ಬರು ಒಂದು ಕಡೆ ಆದರೆ ಅವರಿಬ್ಬರು ಒಂದು ಕಡೆ ಆಗ್ತಾರೆ. ಹಿಂಗೆ ಒಂದೇ ಮನೆಯಲ್ಲಿ ಅತ್ತೆ, ಸೊಸೆ, ಮಗ ಇವ್ರು ಮೂಗರು ಇರ್ತಾರೆ. ಬಟ್ ಅವ್ರ ಮೂಗರು ಅತ್ತೆ ಸೊಸೆ ಮಾತಾಡಲ್ಲ ಇಬ್ಬರು. ಯಾಕೆ ಆಡಲ್ಲ ಅಂತಂದರೆ, ಒಬ್ರಿಗೊಬ್ರು ಒಂದು ಇರುತ್ತಲ್ಲ, ಜಗಳ ಆಡಿದೀವಂತ ಒಂದು ನೋವು ಇರುತ್ತಲ್ಲ, ಅದಕ್ಕೆ. ಇದು ತುಂಬ ಮನೆಯಲ್ಲಿ ನಡೀತಾ ಇದೆ. ಏನೋ ಇವತ್ತು ಒಂದು ಮಾತು ಅಂದಿದ್ದೀವಿ, ಅದಕ್ಕೆ ಕ್ಷಮಿಸ್ಕೊಂಡು ಒಂದಾಗಿರಬೇಕು. ಅತ್ತೆಯಾಗಲಿ ಸೊಸೆಯಾಗಲಿ ಎಲ್ಲರೂ ಸೊಸೆಯಾಗಿ ಅತ್ತೆ ಆಗಿರ್ತೀರಲ್ಲ. ಅರ್ಥ ಮಾಡ್ಕೋಬೋದೇನೆಂದರೆ, ಒಂದೊಂದು ಮಾತಲ್ಲಿ ತಪ್ಪು ಮಾಡ್ತಾ ಇರ್ತಾರೆ ಯಾರಾದರೂ. ನೀವು ಸೊಸೆಯಾಗಿ ನಿಮಗೆ ಒಂದು ಹತ್ತಿದವರು ಯಾವುದೋ ಒಂದು ಮಾತು ಅಂದಿದ್ದಾರೆ ಅಲ್ಲ, ಮತ್ತು ನೀವು ಒಂದು ಸೊಸೆ ತಪ್ಪು ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಹೇಳೋಕ್ಕೆ ಟ್ರೈ ಮಾಡಿ, ಜಗಳ ಆಡಬೇಡ್ರಿ, ಒಂದಾಗಿ ಇರಿ. ಬಟ್ ಅತ್ತೆ ಸೊಸೆ ಮಗಳು ತಾಯಿ ಥರ ಇರಬೇಕಂತ ನನ್ನ ಅಭಿಪ್ರಾಯ. ನೀವು ಏನಂತೀರ ಅಂತ ನಾನು ಅನ್ಕೋತಾ ಇದ್ದೀನಿ. ಚೆನ್ನಾಗಿ ಅನಿಸಿದರೆ ಕಾಮೆಂಟ್ ಮಾಡಿ. ಏನಾದರೂ ಕೆಟ್ಟದಾಗಿದ್ದರೆ ಮುಂದೆ ಒಳ್ಳೆಯದಾಗಿ ಅರ್ಥ ಮಾಡ್ಕೋಕೆ ಇಲ್ಲ ಪಾಸಿಟಿವ್ ಆಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಓಕೆ.